ಗಲೀಲಿಯೋ ಗಲೀಲಿ ವಿಜ್ಞಾನದ ಹೆಮ್ಮೆಯ ಕಥೆ. ಸಮಯ 1564 ರಿಂದ 1642. ಹೆಸರು ಗಲೀಲಿಯೋ ಗಲೀಲಿ. ಜನ್ಮಸ್ಥಳ ಇಟಲಿಯ ಪಿಸಾ ನಗರ. ಬಾಲ್ಯ ಮತ್ತು ವಿದ್ಯಾಭ್ಯಾಸ. ಗಲೀಲಿಯೋ ಇಟಲಿಯ ಪಿಸಾ ಎಂಬ ನಗರದಲ್ಲಿ ಹುಟ್ಟಿದವರು. ಅವರು ಯುವಕನಾಗಿದ್ದಾಗಲೇ ನಕ್ಷತ್ರಗಳು, ಗ್ರಹಗಳು ಮತ್ತು ಆಕಾಶದ ಕುರಿತ ಕುತೂಹಲ ಪ್ರಾರಂಭವಾಯಿತು. ಪಿಸಾ ವಿಶ್ವವಿದ್ಯಾಲಯದಲ್ಲಿ ಮೆಡಿಸಿನ್ ಓದಲು ಹೋಗಿದ್ದರು. ಗಣಿತ ಮತ್ತು ಭೌತಶಾಸ್ತ್ರ ಅವನ ಮನಸ್ಸನ್ನು ಆಕರ್ಷಿಸುತ್ತಿತ್ತು. ಟೆಲಿಸ್ಕೋಪ್ ಮಹತ್ವದ ಆವಿಷ್ಕಾರಗಳು. 1. ದೂರದರ್ಶಕ ಟೆಲಿಸ್ಕೋಪ್ ಉನ್ನತೀಕರಣ. ಗಲೀಲಿಯೋ ನೆದರ್ಲೆಂಡ್ಸ್ನ ತಾಂತ್ರಿಕ ಮಾದರಿಯನ್ನು ಉಪಯೋಗಿಸಿ ದೂರದರ್ಶಕವನ್ನು ಸುಧಾರಿಸಿದರು. ಇದರ ಮೂಲಕ ಅವರು ಚಂದ್ರನ ಮೇಲಿನ ಗಟ್ಟಿಯಾದ ಮೇಲ್ಮೈ, ಗ್ರಹಗಳ ಚಲನೆ, ಗ್ರಹಗಳ ಉಪಗ್ರಹಗಳನ್ನು ಗಮನಿಸಿದರು. 2. ಯಾವುದೂ ಸ್ಥಿರವಲ್ಲ, ಭೂಮಿ ಸುತ್ತುತ್ತದೆ. ಗಲೀಲಿಯೋ ಕೋಪರ್ನಿಕಸ್ ಅವರ ಸೂರ್ಯ ಕೇಂದ್ರಿತ ಹಿಲಿಯೋಸೆಂಟ್ರಿಕ್ ಸಿದ್ಧಾಂತವನ್ನು ಬೆಂಬಲಿಸಿದರು. ಈ ಸಿದ್ಧಾಂತದ ಪ್ರಕಾರ ಭೂಮಿ ಸೂರ್ಯನನ್ನು ಸುತ್ತುತ್ತದೆ. ಇದನ್ನು ಆಗಿನ ಚರ್ಚ್ ನಂಬಲಿಲ್ಲ. ಸಮಸ್ಯೆ ಮತ್ತು ನ್ಯಾಯಾಲಯ. ಗಲೀಲಿಯೋ ಅವರ ಈ ಸತ್ಯ ಹೇಳಿಕೆಯಿಂದ ಚರ್ಚ್ ಕೋಪಗೊಂಡಿತು. ಭೂಮಿ ಸೂರ್ಯನನ್ನು ಸುತ್ತುತ್ತದೆ ಎಂಬ ಹೇಳಿಕೆ ಚರ್ಚ್ ಶಾಸ್ತ್ರಕ್ಕೆ ವಿರೋಧವಂತೆ ತೋಚಿತು. ಅವನನ್ನು ನ್ಯಾಯಾಲಯಕ್ಕೆ ಕರೆಸಿ ಕೇಳಲು ಹೇಳಲಾಯಿತು. ನೀನು ಭೂಮಿ ಸೂರ್ಯನನ್ನು ಸುತ್ತುತ್ತದೆ ಎಂದು ಹೇಳಿದ್ದೀಯಾ? ಅದಕ್ಕೆ ಗಲೀಲಿಯೋ ಭಯದಿಂದ ಹೊರಗೆ ಹೇಳಿದರು, ಇಲ್ಲ, ನಾನು ತಿದ್ದುಪಡಿಸುತ್ತೇನೆ ಎಂದು. ಆದರೂ ಅವರು ಒಳಗೆ ನಿನ್ನದಲ್ಲದಂತೆ ಮುರಿದ ಮಾತು ಮಾತಾಡಿದರು. ಇನ್ನೂ ಅದು ಸುತ್ತುತ್ತೆ. ಪುರ್ಸಿಮ್ಯುವೋ. ಗಲೀಲಿಯೋ ವಿಶ್ವಕ್ಕೆ ಕೊಟ್ಟ ಕೊಡುಗೆಗಳು. ಆಧುನಿಕ ಭೌತಶಾಸ್ತ್ರದ ಪಿತಾಮಹ. ಗತಿಯ ನಿಯಮಗಳು, ಲಾಸ್ ಆಫ್ ಮೋಷನ್. ದೈವಿಕ ಶಕ್ತಿಗಿಂತ ಪರೀಕ್ಷೆ ಮತ್ತು ತರ್ಕ ಮುಖ್ಯ ಎಂಬ ಬುದ್ಧಿವಾದದ ರಾಷನಲಿಸಂ ಬೆಂಬಲ. ವಿಜ್ಞಾನಾತ್ಮಕ ವಿಧಾನ, ಸೈಂಟಿಫಿಕ್ ಮೆಥಡ್. ಅಂತಿಮ ದಿನಗಳು. ಅವರು ತಮ್ಮ ಕೊನೆಯ ವರ್ಷಗಳಲ್ಲಿ ಕಣ್ಣು ಕಳಕೊಂಡಿದ್ದರು. ಆದರೆ ಅವರ ಚಿಂತನೆಗಳು ವಿಜ್ಞಾನ ಜಗತ್ತನ್ನು ಬೆಳಗಿಸುತ್ತಲೇ ಇತ್ತು. ಅವರು 1642 ರಲ್ಲಿ ನಿಧನರಾದರು. ಗಲೀಲಿಯೋ ನಮಗೆ ಕಲಿಸುವ ಪಾಠ. ಸತ್ಯದ ಹಾದಿ ಸುಲಭವಲ್ಲ, ಆದರೆ ಶಾಶ್ವತ. ಪ್ರಶ್ನೆ ಕೇಳುವುದು ತಪ್ಪಲ್ಲ, ಅದು ಜ್ಞಾನಕ್ಕೆ ದಾರಿ. ವಿಜ್ಞಾನ ಸತ್ಯವನ್ನು ಬೆಳಕಿಗೆ ತರಲು ಭಯವಿಲ್ಲದೆ ನಿಲ್ಲಬೇಕು.